ಹಣ ಅಂದ್ರೆ ಹೆಣಾನು ಬಾಯಿ ಬಿಡುತ್ತೆ ಅನ್ನೋ ಮಾತಿದೆ. ಇಲ್ಲೂ ಅದೇ ಆಗಿದೆ. ಹಣದ ಆಸೆಗೆ ಬಿದ್ದು ವಂಚಕರು ಕಂಬಿ ಎಣಿಸೋಕೆ ಹೋದ್ರೆ ಅದೇ ಐನಾತಿಗಳ ಮಾತು ನಂಬಿದ ಉದ್ಯಮಿಯೂ ಜೈಲು ಸೇರಿದ್ದಾನೆ. ಮತ್ತೊಂದೆಡೆ ಒಂದೇ ಮನೆ ಮೇಲೆ 22 ಬ್ಯಾಂಕ್ಗಳಿಂದ 10 ಕೋಟಿ ಲೋನ್ ಪಡೆದಿದ್ದವರು ಸಿಕ್ಕಿಬಿದ್ದಿದ್ದಾರೆ. ಐನೂರು 200ರ ಗರಿಗರಿ ನೋಟುಗಳು ಒಂದೇ ಒಂದು ಚೊಂಬು ಇಟ್ಕೊಂಡು ಕಂತೆ ಕಂತೆ ಹಣ ಕೊಳ್ಳೆ ಹೊಡೆದಿದ್ದಾರೆ. ಚೊಂಬು ತೋರಿಸಿ ಜನರಿಗೆ ಮಕ್ ಮೇಲೆ ಟೋಪಿ ಹಾಕ್ತಿದ್ದ ಕ್ರಿಮಿಗಳು ಖಾಕಿ ಕೆಡ್ಡಕ್ಕೆ ಬಿದ್ದಿದ್ದಾರೆ. ಚಮತ್ಕಾರಿ ಚೊಂಬು ಎಂದು ಲಕ್ಷ ಲಕ್ಷ ಹಣ ವಂಚನೆ. ಅದೃಷ್ಟ ಕುಲಾಯಿಸುತ್ತೆ ಅಂತ ಹೇಳಿ ಉದ್ಯಮಿಗೆ ಟೋಪಿ. ಈ ಅಂತಾರಾಜ್ಯ ಕ್ರಿಮಿಗಳ ಹೆಸರು ಶಿವಶಂಕರ್ ಮತ್ತು ಅಬ್ದುಲ್ ಸುಕ್ಕೂರ್. ಇದು 1800ನೇ ಇಸವಿಯ ತಾಮ್ರದ ಚೊಂಬು. ಇದಕ್ಕೆ ಸಿಡಿಲು ಬಡಿದು ಅದೃಷ್ಟದ ಚೊಂಬಾಗಿದೆ. ಇದನ್ನ ಮಾರಿದ್ರೆ ಕೋಟಿ ಕೋಟಿ ಬರುತ್ತೆ ಅಂತ ಪಂಜಾಬ್ ಮೂಲದ ಉದ್ಯಮಿಯನ್ನ ನಂಬಿಸಿದ್ರು. ಸನ್ನಿಗಿಲ್ ಎಂಬಾತನಿಂದ 70 ಲಕ್ಷ ಹಣ ಪೀಕಿದ್ರು. ಇದೇ ಸ್ಟೈಲ್ನಲ್ಲಿ ಬೆಂಗಳೂರಿನ ಉದ್ಯಮಿಗೂ ಯಾಮಾರಿಸಿ 70 ಲಕ್ಷಕ್ಕೆ ಡೀಲ್ ಮಾತಾಡಿದ್ರು. ಯಡಿಯೂರು ಕೆರೆ ಬಳಿ ಡೀಲ್ ಮಾಡುವಾಗಲೇ ಜಯನಗರ ಪೊಲೀಸರು ಇಬ್ಬರ ಹೆಡೆಮುರಿ ಕಟ್ಟಿದ್ದಾರೆ. ಉದ್ಯಮಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಪಂಜಾಬ್ ಮೂಲದ ಒಬ್ಬ ವ್ಯಕ್ತಿಗೆ ಈ ರೈಸ್ ಪುಲ್ಲಿಂಗ್ಗೋಸ್ಕರ ಒಂದು ತಾಮ್ರದ ಚೆಂಬನ್ನು ಕೊಡ್ತೀವಿ ಅಂತ ಹೇಳಿ ವಂಚಿಸಿ ನಂಬಿಸಿ ಅವರು ತಾಮ್ರದ ಚೆಂಬನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಒಟ್ಟು 69,79,000 ರೂಪಾಯಿಗಳನ್ನು ಜೊತೆಗೆ ರೈಸ್ ಪುಲ್ಲಿಂಗ್ಗೆ ಸಂಬಂಧಿಸಿದ ಒಂದು ತಾಮ್ರದ ಚೆಂಬನ್ನು ಹಾಗೂ 3 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಇದು ಒಂದು ಚೊಂಬಿನ ಕಥೆಯಾತ್ರೆ. ಬೇಗೂರಿನ ಕೆನರಾ ಬ್ಯಾಂಕ್ ಕಾಲೋನಿಯ ಈ ಕಟ್ಟಡದ ಮೇಲೆ 22 ಬ್ಯಾಂಕ್ಗಳಿಂದ ಸುಮಾರು 10 ಕೋಟಿ ಲೋನ್ ಪಡೆದಿದ್ರು. ಬ್ಯಾಂಕ್ಗಳಿಗೆ ಪೀಕಲಾಟ ತಂದಿದ್ದ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ನಾಗೇಶ್ ಭಾರದ್ವಾಜ್, ಸುಮಾ, ಸತೀಶ್, ವೇದಾ, ಶೇಷಗಿರಿ ಮತ್ತು ಶೋಭಾ ಲಾಕ್ ಆಗಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.